ಹಾಯ್ ಹಲೋ ನಮಸ್ಕಾರ. ಮತ್ತೊಮ್ಮೆ ಸ್ವಾಗತ ಕ್ಲಬ್ ಕ್ರಿಕೆಟರ್ ಕನ್ನಡ ಚಾನಲ್ಗೆ. ಇವತ್ತು RCB ಮ್ಯಾಚ್ ಏನಿತ್ತು ಹೈದರಾಬಾದ್ ಮೇಲೆ, ಹೈದರಾಬಾದಲ್ಲಿ ನನ್ನ ಪ್ರಕಾರ ಈ 14 ಮ್ಯಾಚ್ ಏನಾಗಿದೆ ಈ 2026 ಸೀಸನಲ್ಲಿ, ಇವತ್ತು ಬ್ಯಾಟಿಂಗ್ ಅಂತ ನೀವು ತೊಗೊಂಡ್ರೆ ಒನ್ ಆಫ್ ದ ಮೋಸ್ಟ್ ಬೋರಿಂಗ್ ಚೇಸಸ್ ಅಂತಲೇ ಹೇಳ್ಬೋದು. ಬೋರಿಂಗ್ ಇನ್ನೂ ಮ್ಯಾಚೇ ಒಂಥರ ಮೋಸ್ಟ್ ಬೋರಿಂಗ್ ಥರ ಇತ್ತು. ಫುಲ್ ಬ್ಯಾಟ್ ಡೇ ಇವತ್ತು. ಬೌಲಿಂಗ್ ವೈಸ್ ತೊಗೊಂಡ್ರೆ ನೀವು ಪ್ರತಿಯೊಂದು ಬೌಲರೂ ಮೋರ್ ದೆನ್ 12 ರನ್ಸ್ ಪರ್ ಓವರ್ ಹೊಡಿಸ್ಕೊಂಡಿರುವಂಥದ್ದು ಇವತ್ತು. ಹೈದರಾಬಾದಲ್ಲಿ ಗೊತ್ತಿರೋವಂಥದ್ದು. ಬೇರೆ ಎಲ್ಲ ಗ್ರೌಂಡ್ಸಲ್ಲೂ ಚೇಸ್ ಮಾಡೋಕ್ಕೆ ಈಸಿ, ಆದರೆ ಹೈದರಾಬಾದಲ್ಲಿ ಮಾತ್ರ ಬ್ಯಾಟಿಂಗ್ ಫಸ್ಟ್ ಮಾಡಿ ನೀವೇನಾದರೂ ಚೇಸ್ಗೆ ಬೇರೆ ಟೀಮಿಗೆ ಕೊಟ್ಟರೆ ಚೇಸಿಂಗ್ ಯಾವಾಗಲೂ ಕಷ್ಟ ಆಗಿದೆ ಈ ವಿಕೆಟಲ್ಲಿ. ಏನಕ್ಕಂದರೆ ಸ್ಲೋ ಆಗ್ತಾ ಹೋಗುತ್ತೆ, ಅಷ್ಟೊಂದು ಡ್ಯೂ ಬೀಳೋದಿಲ್ಲ. ಮತ್ತು ನೀವು ಹೈದರಾಬಾದ್ ಬೌಲರ್ಸ್ ನೀವು ನೋಡ್ತಾ ಹೋದರೆ ಪ್ರತಿಯೊಬ್ಬರು ಒಳ್ಳೆ ಸ್ಲೋ ಬಾಲ್ ಆಗ್ತಾರೆ, ಒಳ್ಳೆ ಕಟರ್ಸ್ ಆಗ್ತಾರೆ. ಇಶಾನ್ ಮಲಿಂಗ್ ಆಗಿರ್ಬೋದು, ಪ್ಯಾಟ್ ಕಮಿನ್ಸ್ ಆಗಿರ್ಬೋದು, ಶಾಕಿಬ್ ಹುಸೇನ್ ಆಗಿರ್ಬೋದು, ಹರ್ಷಲ್ ಪಟೇಲ್ ಆಗಿರ್ಬೋದು, ಪ್ರತಿಯೊಬ್ಬರ ಹತ್ರನೂ ಒಳ್ಳೆ ಸ್ಲೋವರ್ ಬಾಲ್ಸು ಕಟರ್ಸ್ ಇದೆ. ಅದೇ ಇವತ್ತು ದೊಡ್ಡ ಡಿಸಿಸಿವ್ ಫ್ಯಾಕ್ಟರ್ ಆಗಿದ್ದು RCBಗೆ. ಮತ್ತು ಇನ್ನೊಂದು ಆ್ಯಂಗಲಿಂದ ನೀವು ನೋಡೋಕೆ ಹೋದರೆ, ಯಾವಾಗ SRH 256 ಹೊಡೆದ್ರು, RCBಗೆ ಟಾಪ್ 2 ಫಿನಿಷ್ ಮಾಡೋಕ್ಕೆ 2 ಟಾರ್ಗೆಟ್ ಇತ್ತು. ಒಂದು 166ಇಂದ 177 ಒಳಗಡೆ ಅವ್ರೇನಾದರೂ ಅಷ್ಟಕ್ಕೆ ಹೈದರಾಬಾದ್ ರಿಸ್ಟ್ರಿಕ್ಟ್ ಮಾಡಿದಿದ್ರೆ RCB ಸೆಕೆಂಡ್ ಪೊಸಿಷನಲ್ಲಿ ಕ್ವಾಲಿಫೈ ಆಗ್ತಾಯಿದ್ರು, GT ಫಸ್ಟ್ ಪೊಸಿಷನ್ಗೆ ಹೋಗ್ತಾಯಿದ್ರು. ಅದೇ 177ಇಂದ ಏನಾದರೂ 177 ಆರ್ ಅದ್ರ ಮೇಲ್ಗಡೆ ಹೊಡೆದಿದ್ರೆ RCB ಟಾಪ್ ಆಫ್ ದ ಟೇಬಲಲ್ಲೇ ಫಿನಿಷ್ ಮಾಡ್ತಾಯಿದ್ರು. ಇವತ್ತು ಆ್ಯಕ್ಚುಲಿ ಆಗಿದ್ದಂಥ ಒಂದು ಒಳ್ಳೆ ಸುದ್ದಿ, ಒಳ್ಳೆ ಗುಡ್ ನ್ಯೂಸ್ ಅಂದರೆ RCB ಟಾಪ್ ಆಫ್ ದ ಟೇಬಲಲ್ಲಿ ಫಿನಿಷ್ ಮಾಡಿರೋದು. ಕ್ವಾಲಿಫೈಯರ್ 1 ಫಿಕ್ಸ್ ಆಗಿದೆ, GT ವರ್ಸಸ್ RCB ಧರ್ಮಶಾಲಾದಲ್ಲಿ. ಅಲ್ಲಿ ಈ ಥರ ಸ್ಲೋ ವಿಕೆಟ್ಸು ಕಟರ್ಸು ಏನೂ ಸಿಗೋದಿಲ್ಲ. ಸೊ RCBಗೆ ಒಳ್ಳೆ ಥರನೇ ಏನು ಹೇಳ್ತೀವಿ, ಒಳ್ಳೆ ಫ್ಲ್ಯಾಟ್ ವಿಕೆಟ್. ಮೊನ್ನೆ ಹೆಂಗೆ ಪಂಜಾಬ್ ಮೇಲೆ ನಾವು ಡಾಮಿನೇಟಿಂಗ್ ವಿಕ್ಟ್ರಿ ಗೆದ್ವಿ ಧರ್ಮಶಾಲಾದಲ್ಲಿ, ಅದೇ ಥರ ವಿಕೆಟ್ ಸಿಗುತ್ತೆ. ಪ್ಲಸ್ ನೈಟಲ್ಲೂ ಡ್ಯೂ ಬೀಳೋ ಚಾನ್ಸಸ್ ಇದೆ. ಅದು ಚಿಕ್ಕ ಗ್ರೌಂಡ್, ಹೈದರಾಬಾದ್ ಅಷ್ಟು ದೊಡ್ಡ ಗ್ರೌಂಡು ಅಲ್ಲ. ಒಂದು ಲೆಕ್ಕದಲ್ಲಿ RCBಗೆ 2 ಮ್ಯಾಚ್ ದೂರ ಇದೆ ಅಷ್ಟೇ IPL ಗೆಲ್ಲೋದಕ್ಕೆ. ಅದೊಂದು ಒಳ್ಳೆ ಸುದ್ದಿ. ಈ ಥರ ಸ್ಲೋ ಬ್ಯಾಟಿಂಗ್ ಅಥವಾ ಬೋರಿಂಗ್ ಬ್ಯಾಟಿಂಗನ್ನು ನಾವು ಏನು ಮಾತಾಡಿದ್ವಿ ಆ ಥರ ಮಾತಾಡಿದ್ರು 20 ಓವರ್ಗೆ 200 ರನ್ ಹೊಡೆದಿದ್ದಾರೆ. 200 ರನ್ಸ್ ಅಂತೂ ಅಲ್ಲಿವರೆಗೂ ಆ ಮೈಲ್ ಸ್ಟೋನ್ಗೂ ರೀಚ್ ಆದರೂ 200 ಕಮ್ಮಿ ರಿಸ್ಟ್ರಿಕ್ಟ್ ಮಾಡೋಕ್ಕಾಗಿಲ್ಲ ಹೈದರಾಬಾದ್ಗೆ. ಬಟ್ ಅದೇ ಇವತ್ತು ಎಷ್ಟೊಂದು ಜನ ಡೌಟ್ ಇರ್ಬೋದು, ರಜತ್ ಪಟಿದಾರ್ ಯಾಕೆ ಈ ಥರ ಸ್ಲೋ ಇನ್ನಿಂಗ್ಸ್ ಆಡಿದ್ರು ಅಂತ. ಬಟ್ ಅದೇ ನಾನು ಇವಾಗೇನು ನಿಮ್ಗೆ ಇದಕ್ಕೆ ಮುಂಚೆ ಎಕ್ಸ್ಪ್ಲೇನ್ ಮಾಡಿದೆ, ನಮ್ಮ ಟಾರ್ಗೆಟ್ ಇದ್ದಿದ್ದು 256 ಅಲ್ಲ. ಇವತ್ತು ಸೋಲ್ಲಿ ಗೆಲ್ಲಿ ಸರ್ಟನ್ ಮಾರ್ಜಿನಿಂದ ಗೆಲ್ಲಬೇಕಾಗಿತ್ತು ಅಥವಾ ಸರ್ಟನ್ ಮಾರ್ಜಿನಿಂದ ಸೋಲ್ಬೇಕಾಗಿತ್ತು. ಸೊ 177 ಮೇಲೆ ಯಾವಾಗ ಹೊಡೆದ್ರು ಅದಾದಮೇಲೆ ಕನ್ಫರ್ಮ್ ಆಯಿತು RCB ಟಾಪ್ ಆಫ್ ದ ಟೇಬಲಲ್ಲಿ ಫಿನಿಷ್ ಮಾಡ್ತಾರೆ ಅಂತ. 166 ಹೊಡೆದಿದ್ರೂ ಸಾಕಿತ್ತು, ಸೆಕೆಂಡಲ್ಲಿ ಫಿನಿಷ್ ಮಾಡ್ತಾಯಿದ್ವಿ. ಯಾವುದೇ ರೀತಿ ಯಾವಾಗ ವಿರಾಟ್ ಕೊಹ್ಲಿ, ವೆಂಕಟೇಶ್ ಅಯ್ಯರ್ ಯಾವಾಗ ಔಟ್ ಆದರೂ ವಿಕೆಟ್ಸ್ ಇನ್ನೂ ಸ್ಲೋ ಆಗ್ತಾ ಹೋಯಿತು, ಕಟರ್ಸ್ಗೆ ಹೊಡೆಯೋಕೆ ಆಗ್ತಾ ಇರಲಿಲ್ಲ. ಆವಾಗ ರಜತ್ ಪಟಿದಾರ್ ನಿಂತ್ಕೊಂಡು ಆ್ಯಕ್ಚುಲಿ ನನ್ನ ಪ್ರಕಾರ ಮೋಸ್ಟ್ ಸೆನ್ಸಿಬಲ್ ನಾಕ್ ಅಂತಲೇ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಜನ ಏನು ಬೇಕಾದ್ರೆ ಹೇಳ್ಕೊಬೋದು. ನೀವು ಆ ಸಿನಾರಿಯೋಲ್ಲಿ ಆಡಿದರೆ ಅಥವಾ ನೀವು ತುಂಬ ವರ್ಷ ಕ್ರಿಕೆಟ್ ನೋಡಿದರೆ, ಯಾರೇ ಕ್ರಿಕೆಟ್ ಲವರ್ಗಾದರೂ ಅಥವಾ ಕ್ರಿಕೆಟರ್ಗಾದರೂ ಅರ್ಥ ಆಗುತ್ತೆ, ರಜತ್ ಪಟಿದಾರ್ ಆಡಿದಂಥ ಇನ್ನಿಂಗ್ಸ್ ಒನ್ ಆಫ್ ದ ಮೋಸ್ಟ್ ಇಂಪಾರ್ಟೆಂಟ್ ನಾಕ್ಸ್ ಅಂತಲೇ ಹೇಳಬೇಕು. ಬಿಕಾಸ್ ಅವ್ರಿಗೆ ಕ್ಲಿಯರ್ ಮಾಡೋದು ಬೌಂಡ್ರಿ ಕಷ್ಟದ ವಿಷಯನೇ ಅಲ್ಲ ಅಂತ ನಿಮಗೆಲ್ಲ ಆ ಲೇಟರ್ ಸ್ಟೇಜಸಲ್ಲಿ ಗೊತ್ತಾಯಿತು. ಅವರು ಯಾವಾಗ ಟಾರ್ಗೆಟ್ ಇನ್ನೇನು ಹತ್ತತ್ರ ಇದೆ ಅನ್ನುವಾಗ ಪ್ರತಿಯೊಂದು ಬೌಲರ್ಗೂ ಅಟ್ಯಾಕ್ ಮಾಡೋಕ್ಕೆ ಹೋದರು. ಆವಾಗ ಅವ್ರ ಸ್ಟ್ರೈಕ್ ರೇಟೂ ಜಾಸ್ತಿ ಆಯಿತು. ಸೊ ಅದೇನಂತ ಕಾಸ್ ಫಾರ್ ಕನ್ಸರ್ನ್ ಅಲ್ಲ. ಇಂಜುರಿಯಿಂದ ವಾಪಸ್ ಬರ್ತಾ ಇದ್ದಾರೆ, ಅವ್ರಿಗೂ ಗೇಮ್ ಟೈಮ್ ಬೇಕಿತ್ತು. ಒಳ್ಳೆ ಇನ್ನಿಂಗ್ಸೇ ಆಡಿದ್ದಾರೆ ಅಂತ ನನ್ನ ಪ್ರಕಾರ, ನನ್ನ ಅಭಿಪ್ರಾಯ. ಬಟ್ ಏನೇ ಇರಲಿ, RCB ಟಾಪ್ ಆಫ್ ದ ಟೇಬಲ್ ಕ್ವಾಲಿಫೈ ಆಗಿರೋದು ಒಂದು ಒಳ್ಳೆ ಸುದ್ದಿ. GT ಮೇಲೆ ಟ್ಯೂಸ್ಡೇ ಧರ್ಮಶಾಲಾದಲ್ಲಿ ಕ್ವಾಲಿಫೈಯರ್ 1. ಕ್ವಾಲಿಫೈಯರ್ 2 ಹೈದರಾಬಾದ್ 3rd ಪೊಸಿಷನಲ್ಲಿ ಕ್ವಾಲಿಫೈ ಆಗಿದೆ. 4th ಪ್ಲೇಸ್ಗೆ ಇನ್ನೂ 4 ಟೀಮ್ಸ್ ಸೆಣಸಾಡ್ತಾ ಇದೆ. ಕೋಲ್ಕತ್ತಾ, ರಾಜಸ್ಥಾನ್, ಪಂಜಾಬ್ ಮತ್ತು ಡೆಲ್ಲಿ. ಪ್ರತಿಯೊಂದು ಟೀಮ್ಗೂ ಇನ್ನೂ ಚಾನ್ಸ್ ಇದೆ. ಬಟ್ ರಾಜಸ್ಥಾನ್ ಏನಾದರೂ ಅವರ ನೆಕ್ಸ್ಟ್ ಮ್ಯಾಚ್ ಗೆದ್ದರೆ ಅಲ್ಲಿಗೆ ಟಾಪ್ 4 ಡಿಸೈಡ್ ಆಗುತ್ತೆ. ಸೊ ರಾಜಸ್ಥಾನ್ ಏನಾದರೂ ಸೋತು ಬೇರೆ ಗೆದ್ದರೆ ಯಾರು 4th ಪೊಸಿಷನಲ್ಲಿ ಕ್ವಾಲಿಫೈ ಆಗ್ತಾರೆ ಅಂತ ಇನ್ನೂ ಅದ್ರ ಬಗ್ಗೆ ಕ್ಲಾರಿಟಿ ಇಲ್ಲ. ಬಟ್ ಟಾಪ್ 3 ಕನ್ಫರ್ಮ್ ಆಗಿದೆ, RCB, GT ಮತ್ತು SRH. ಸೊ ಇವಾಗ ಸ್ಕೋರ್ಗೆ ಏನಾದ್ರು ಬರೋದಾದರೆ, ಟಾಸ್ ಗೆದ್ದಿದ್ದು ಆಬ್ವಿಯಸ್ಲಿ ಹೈದರಾಬಾದು. ಪ್ಯಾಟ್ ಕಮಿನ್ಸ್ ಬ್ಯಾಟಿಂಗ್ ಮಾಡ್ತೀವಿ ಅಂತಂದರು. ಯಾಕಂದರೆ ಇಲ್ಲಿ ಬ್ಯಾಟಿಂಗ್ ಫಸ್ಟ್, ಹ್ಯೂಜ್ ಅಡ್ವಾಂಟೇಜ್. ಬ್ಯಾಟಿಂಗ್ ವಿಕೆಟ್ ಫ್ಲ್ಯಾಟ್ ಇರುತ್ತೆ, ಆರಾಮಾಗಿ ಬ್ಯಾಟಿಂಗ್ ಆಡ್ಬೋದು ಅಂತ ಒಂದು ಅಭಿಪ್ರಾಯ. ವಿಕೆಟ್ ಸ್ಲೋ ಆಗ್ತಾ ಹೋಗುತ್ತೆ ಆ್ಯಸ್ ದ ಮ್ಯಾಚ್ ಪ್ರೋಗ್ರೆಸಸ್. ಸೊ ಬ್ಯಾಟಿಂಗ್ ನೀವು ನೋಡಿದ್ರೆ ಅಭಿಷೇಕ್ ಶರ್ಮಾ ಅತ್ಯುತ್ತಮವಾಗಿ ಸ್ಟಾರ್ಟ್ ಮಾಡಿದ್ರು. ಇವತ್ತು 22 ಬಾಲ್ 56 ರನ್ನು, 5 ಸಿಕ್ಸು, 4 4. ಇವತ್ತು ಪ್ರತಿಯೊಂದು RCB ಬೌಲರ್ಸೂ 50 ರನ್ ಹೊಡಿಸ್ಕೊಂಡಿದ್ದಾರೆ. ಫಾಸ್ಟ್ ಬೌಲರ್ಸು ಭುವನೇಶ್ವರ್ ಕುಮಾರ್ 50,
ಜಾಶ್ ಹೇಸಲ್ವುಡ್ 56, ರಸಿಕ್ದರ್ ಸಲಾಮ್ ಕೂಡ 50. ಸೊ ಒನ್ ಆಫ್ ದ ಬ್ಯಾಡ್ ಡೇಸ್ ಅಂತಲೇ ಹೇಳ್ಬೇಕು ಆರ್ ಸಿ ಬಿ ಬೌಲಿಂಗ್ಗೆ. ಹೋಪ್ಫುಲಿ ಇವತ್ತು ಬಂದಿದ್ದು ಒಳ್ಳೇದಾಯಿತು. ಕ್ವಾಲಿಫೈಯರ್ 1 ಆಗಲಿ ಅಥವಾ ಅದ್ರ ನೆಕ್ಸ್ಟ್ ಮ್ಯಾಚಲ್ಲಾಗಲಿ ಈ ಥರ ಬೌಲಿಂಗ್ ಪ್ರದರ್ಶನ ಬರದೇ ಇರಲಿ. ಏನು ಡೆಲ್ಲಿ ಮೇಲೆ ನಾವು ಮಾಡಿದ್ವಿ ಅವ್ರನ್ನ 75 ಕಾಲ್ಔಟ್, ಏನು ಆ ಥರ ಫಾರ್ಮ್ ಇತ್ತು ಆ ಫಾರ್ಮ್ ಕಳಿಸ್ಲಿ ಅಂತ ವಿಶ್ ಮಾಡೋಣ. ಬಟ್ ಇವತ್ತು ಅದೇ ನಾನು ಹೇಳ್ದಂಗೆ ಎಲ್ಲರೂ ಇವತ್ತು ಚೆನ್ನಾಗಿ ಬಂದು ಬೆಂಡೆತ್ತು ಹೋದ್ರು. ಇವತ್ತು ಇಶಾನ್ ಕಿಶನೂ ಅಷ್ಟೇ 46 ಬಾಲ್ 79, ಅವ್ರು 4th ಕಂಟಿನ್ಯೂಸ್ 50 ಆರ್ ಸಿ ಬಿ ಮೇಲೆ. ಲಾಸ್ಟ್ 4 ಸಲ ಯಾವಾಗ ಆರ್ ಸಿ ಬಿ ಮೇಲೆ ಆಡಿದ್ದಾರೆ ಪ್ರತಿ ಸಲನೂ ಹಾಫ್ ಸೆಂಚುರಿ ಹೊಡೆದಿದ್ದಾರೆ. ಹೈನ್ರಿಕ್ ಕ್ಲಾಸನ ಮತ್ತೊಮ್ಮೆ ಹೆಸರಲ್ಲೇ ಕ್ಲಾಸ್ ಇರೋವಂಥ ಬ್ಯಾಟ್ಸ್ಮನ್ನು, 24 ಬಾಲ್ಸ್ 51 ರನ್ನು, ಕ್ರೇಜಿಯಾಗಿ ಆಡಿದ್ದಾರೆ ಅವರು. ನಿತೀಶ್ ಕುಮಾರ್ ರೆಡ್ಡಿನೂ ಅಷ್ಟೇ ಬಂದಂಗೆ 2 ಸಿಕ್ಸ್ ಹೊಡೆದ್ರು, 12 ಬಾಲು 29 ರನ್ ಅವರು ಹೊಡೆದ್ರು. ಟ್ರಾವಿಸ್ ಹೆಡ್ 16 ಬಾಲ್ 26. ಸೊ ಪ್ರತಿಯೊಬ್ಬರೂ ಒಳ್ಳೆ ಕಾಂಟ್ರಿಬ್ಯೂಟ್ ಮಾಡಿದ್ದಾರೆ. ನಾನು ಹೇಳ್ದಂಗೆ ಬೌಲಿಂಗ್ ನೀವು ತೊಗೊಂಡ್ರೆ ಇವತ್ತು ಲೋಯೆಸ್ಟ್ ಎಕಾನಮಿ ರೇಟೆಡ್ 12 runs per over ಸುಯೇಶ್ ಶರ್ಮಾ ಮತ್ತು ಕೃಣಾಲ್ ಪಾಂಡ್ಯ. ಅದು ಬಿಟ್ಟರೆ ಎಲ್ಲರೂ 12.3, 13, 13.8 ಎಲ್ಲರೂ ಇವತ್ತು ಚೆನ್ನಾಗಿ ಓಡಿಸ್ಕೊಂಡು ಎತ್ತಿಸ್ಕೊಂಡಿರೋ ಅಂಥದ್ದೇನೆ. ಬಟ್ ಅದೇ ನೀವು ಆರ್ ಸಿ ಬಿ ಬ್ಯಾಟಿಂಗ್ ಅಂತ ತೊಗೊಂಡ್ರೆ ಸ್ಟಾರ್ಟ್ ಅದ್ಭುತವಾಗಿತ್ತು. ಪವರ್ ಪ್ಲೇ ನೋಡೋಕೆ ಒಳ್ಳೆ ಮಜಾ ಇತ್ತು. ವೆಂಕಟೇಶ್ ಅಯ್ಯರ್ ಜೇಕಬ್ ಬೆಥಲ್ ಇಂಜುರಿಯಿಂದಾಗ ಅವ್ರನ್ನ ಆಡಿಸಿಲ್ಲ. ಅವ್ರ ಬದಲಾಗಿ ವೆಂಕಟೇಶ್ ಅಯ್ಯರ್ ಹೋದ ಮ್ಯಾಚಲ್ಲಿ ಏನು ಮ್ಯಾನ್ ಆಫ್ ದ ಮ್ಯಾಚ್ ಪರ್ಫಾರ್ಮೆನ್ಸ್ ಕೊಟ್ಟಿದ್ರು, ಅವ್ರಿಗೆ ಓಪನಿಂಗ್ ಸ್ಥಾನ ಕೊಟ್ಟರು. ವಿರಾಟ್ ಕೊಹ್ಲಿ ಜೊತೆ ಸ್ಟಾರ್ಟಿಂಗ್ ಬಂದಾಗ ಅವ್ರು ಆಡಿದಂಥ ರೀತಿ ಏನಿದೆ, 19 ಬಾಲು 44 ರನ್ನು. ಅವರೇ ನನ್ನ ಪ್ರಕಾರ ಅವರೊಬ್ಬರೇ ಒಂದೇ ಬ್ಯಾಟ್ಸ್ಮನ್ನು 256 ಚೇಸ್ ಮಾಡೋಕ್ಕೆ ಹೋಗಿದ್ದು. ನಾಟ್ 166 ಆಗಲಿ 177 ಅಲ್ಲ, 256 ಚೇಸ್ ಮಾಡೋಣ ಅಂತ ಆಡಿದಂಥ ಬ್ಯಾಟ್ಸ್ಮನ್ ನನ್ನ ಪ್ರಕಾರ ಇವತ್ತು ಅವರೊಬ್ಬರೇ. ಅವ್ರು ಯಾವಾಗ ಔಟ್ ಆದರು 44 ರನ್ಸ್ಗೆ 4 4 4 6 ಅದ್ಭುತವಾಗಿತ್ತು ಅವ್ರ ಇನ್ನಿಂಗ್ಸು. ವಿರಾಟ್ ಕೊಹ್ಲಿ ಸ್ವಲ್ಪ ಸ್ಲೋ ಆಡಿದ್ರು. ನನ್ನ ಪ್ರಕಾರ ಅದೇ ಒನ್ ಎಂಡಿಂದ ಆ್ಯಂಕರ್ ಮಾಡ್ತೀವಿ ಅಂತ ಹೋದರು. ಬಟ್ ಅವರು ಯಾವಾಗ ಸಾಕಿಬ್ ಹುಸೇನ್ಗೆ ಔಟ್ ಆದರು 15 ರನ್ಗೆ, ಅದಾದಮೇಲೆ ಆರ್ ಸಿ ಬಿ ನನ್ನ ಪ್ರಕಾರ ಡಿಸೈಡ್ ಮಾಡಿದ್ರು, ಓಕೆ ಇನ್ನು 256 ತುಂಬ ದೂರ ಇದೆ, ಇದನ್ನು ಟಾರ್ಗೆಟ್ ಮಾಡೋದು ಬೇಡ, 166 ಟಾರ್ಗೆಟ್ ಮಾಡೋಣ, ಟಾಪ್ 2 ಕನ್ಫರ್ಮ್ ಮಾಡೋಣ. ಯಾಕಂದರೆ ಹೊಡೆಯೋಕ್ಕೆ ಹೋಗಿ ಈ ಥರ ವಿಕೆಟಲ್ಲಿ ಏನಾದರೂ ನೀವು ವಿಕೆಟ್ಸ್ ಕಳ್ಕೊಂಡು 166 ರೀಚ್ ಆಗಿಲ್ಲ ಅಂದರೆ 3rd 4th ಕ್ವಾಲಿಫೈ ಆಗಬೇಕಾಗುತ್ತೆ. ಮತ್ತು ನಿಮಗೆ ಫೈನಲ್ಸ್ ರೀಚ್ ಆಗೋಕ್ಕೆ ಎಲ್ಲ ಮ್ಯಾಚಸ್ಸು ಗೆಲ್ಲಬೇಕಾಗುತ್ತೆ. ಅಷ್ಟೇ ಕಷ್ಟ ಆಗ್ತಾ ಹೋಗುತ್ತೆ. ಅದಕ್ಕಿಂತ 256 ಬೇಡ, 166 ಹೊಡೆದ್ರೂ ಸಾಕು ಅಂತ ಡಿಸೈಡ್ ಮಾಡಿ ರಜತ್ ಪಟಿದಾರ್ ನಾನು ಹೇಳ್ದಂಗೆ 39 ಬಾಲ್ಸ್ 56 ಸೂಪರ್ಬ್ ಇನ್ನಿಂಗ್ಸ್. ಒಳ್ಳೆ ಬ್ಯಾಕ್ ಟು ಫಾರ್ಮ್ ಅವ್ರು ಬಂದಿದ್ದಾರೆ. ಒಂದು 2-3 ಮ್ಯಾಚಸ್ ಅವ್ರು 2 ಮ್ಯಾಚ್ ಆಡಲಿಲ್ಲ ಅವ್ರ ಇಂಜುರಿಯಿಂದಾಗಿ. ದೇವದತ್ ಪಡಿಕ್ಕಲ್ಲು ಅಷ್ಟೇ ಅವತ್ತು ಒಳ್ಳೆ ಫಾರ್ಮಲ್ಲಿ ಕಾಣಿಸ್ತಾ ಇದ್ರು. ಬಟ್ ಅಷ್ಟರಲ್ಲೇ ಔಟ್ ಆದರು. ಕೃಣಾಲ್ ಪಾಂಡ್ಯ ಮತ್ತೊಂದು ಒಳ್ಳೆ ಇನ್ನಿಂಗ್ಸು, 31 ಬಾಲ್ 41 ರನ್ನು. ಇನ್ನು ಲಾಸ್ಟಲ್ಲಿ ಟಿಮ್ ಡೇವಿಡ್ 7 ಬಾಲ್ 15 ರನ್ನು. ಸೊ ನೀವು ಬೌಲಿಂಗ್ ನೋಡೋಕೆ ಹೋದರೆ ಅವ್ರದ್ರಲ್ಲೂ 7 runs ಟ್ರಾವಿಸ್ ಹೆಡ್ ಲಾಸ್ಟ್ ಓವರ್ ಮಾಡಿರೋಂಥದ್ದು, ಒಂದೇ ಓವರು. ಬಟ್ 1 ವಿಕೆಟ್ ಪಡ್ಕೊಂಡಿದ್ದಾರೆ. ಅವರೇ ಲೋಯೆಸ್ಟ್ ಎಕಾನಮಿ ರೇಟು. ಬಟ್ ಯಾರನ್ನೇ ನೀವು ನೋಡಿದ್ರು ಎಲ್ಲರೂ ಅದ್ಭುತವಾಗಿ ಬೌಲಿಂಗ್ ಮಾಡಿದ್ದಾರೆ. ಇಶಾನ್ ಮಲ್ಲಿಂಗ ಆಗಿರ್ಬೋದು, ಪ್ಯಾಟ್ ಕಮಿನ್ಸ್ ಸ್ವಲ್ಪ ಎಕ್ಸ್ಪೆನ್ಸಿವ್ ಬಿಕಾಸ್ ಅವ್ರು ಪವರ್ ಪ್ಲೇಲಿ ಮಾಡಿದ್ರು. ಫಸ್ಟ್ 6 overs ವಿಕೆಟ್ ಫ್ಲ್ಯಾಟ್ ಇತ್ತು, ಹಾಗಾಗಿ ಅವ್ರು ಸ್ವಲ್ಪ ಓಡಿಸ್ಕೊಂಡ್ರು. ಬಟ್ ಕಮ್ ಬ್ಯಾಕ್ ಸಖತ್ತಾಗಿ ಮಾಡಿದ್ರು. ಸಾಕಿಬ್ ಹುಸೇನ್ ಮತ್ತು ಹರ್ಷಲ್ ಪಟೇಲ್ ಎಲ್ಲರೂ ಒಳ್ಳೆ ಬೌಲಿಂಗ್ ಮಾಡಿದ್ದಾರೆ, ಒಳ್ಳೆ ಕಟ್ ಹಾಕಿದ್ರು. ಸೊ ಆರ್ ಸಿ ಬಿ ಫೈನಲಿ 200ಕ್ಕೆ 4 in 20 overs. ಇದು ಯಾವುದೇ ಬೇರೆ ವಿಕೆಟ್ ಆಗಿದ್ರು ನನ್ನ ಪ್ರಕಾರ ಆರ್ ಸಿ ಬಿ ಈಸಿಯಾಗಿ ಚೇಸ್ ಮಾಡ್ತಾಯಿದ್ರು. ಇನ್ನೂ ತುಂಬ ಫೈರ್ ಪಾರ್ ಇತ್ತು. ಇನ್ನೂ ಜಿತೇಶ್ ಶರ್ಮಾ ಇದ್ದರು, ರೊಮಾರಿಯೋ ಶೆಪರ್ಡ್ ಇದ್ದರು, ಇನ್ನು ಭುವನೇಶ್ವರ್ ಕುಮಾರ್ ಇದ್ದರು. ಸೊ ಬ್ಯಾಟಿಂಗ್ ತುಂಬಾ ಇತ್ತು ಆರ್ ಸಿ ಬಿದು. ಬಟ್ ನನ್ನ ಪ್ರಕಾರ ಅದೇ 177 ಹೊಡೆಯೋಬೇಕಿದ್ರಿಂದಾಗಿ ಅದನ್ನು ಅಚೀವ್ ಮಾಡಿ ಟಾಪ್ 2ನ ಕನ್ಫರ್ಮ್ ಮಾಡ್ಕೊಂಡಿದ್ದಾರೆ. ಫಿಂಗರ್ಸ್ ಕ್ರಾಸ್ಡ್ ಪ್ಲೇ ಆಫ್ 1 ಜಿ ಟಿದು ಒಳ್ಳೆ ಬೌಲಿಂಗ್ ಇದೆ. ರಬಾಡ, ಮೊಹಮ್ಮದ್ ಸಿರಾಜು, ರಶೀದ್ ಖಾನ್ ಒಳ್ಳೆ ಬೌಲಿಂಗ್ ಚಾಲೆಂಜ್ ಮಾಡ್ಬೋದಾದಂಥದ್ದು ಆರ್ ಸಿ ಬಿಗೆ ನನ್ನ ಪ್ರಕಾರ ಜಿ ಟಿನೇ. ಬಟ್ ಏನಾದರೂ ನಾವು ಬ್ಯಾಟಿಂಗ್ ಒಳ್ಳೆ ಆಡಿ ಒಳ್ಳೆ ಸ್ಕೋರ್ ಮಾಡಿದ್ರೆ ಧರ್ಮಶಾಲಾದಲ್ಲಿ ಅಥವಾ ಅವ್ರನ್ನ ಒಳ್ಳೇದಕ್ಕೆ ಕಟ್ಟಾಕಿ ಚೇಸ್ ಮಾಡಿದ್ರೆ ನನ್ನ ಪ್ರಕಾರ ಆರ್ ಸಿ ಬಿ ಆರಾಮಾಗಿ ಗೆಲ್ಲಬೇಕು, ತಿರ್ಗಾ ಫೈನಲ್ಗೆ ಹೋಗ್ತಾರೆ ಅಂತ ಅಂದ್ಕೊಂಡಿದ್ದೀನಿ. ಸೊ ಟ್ಯೂಸ್ಡೇವರೆಗೂ ಕಾದು ನೋಡೋಣ. ಸದ್ಯಕ್ಕೆ ಆರ್ ಸಿ ಬಿ ಟಾಪ್ ಆಫ್ ದ ಟೇಬಲ್ IPL 2026. ಜೈ ಆರ್ ಸಿ ಬಿ.